ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ನಮಸ್ಕಾರ. ಜೈ ಶ್ರೀ ಕೃಷ್ಣ. ನಮ್ಮ ಅಡುಗೆ ಮನೆಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾನು ಒಂದು ಹೊಸ ರೆಸಿಪಿ ತೊಗೊಂಡು ಬಂದಿದ್ದೀನಿ. ಅದೇ ಬಟರ್ ನಾನ್ ಅಥವಾ ಕುಲ್ಚಾ. ನೀವು ಹೇಗೆ ಬೇಕೋ ಹಾಗೆ ಮಾಡ್ಕೋಬಹುದು. ನಾನು ಇಲ್ಲಿ ಬರೀ ಕುಲ್ಚಾ ಮತ್ತು ಇದು ಬಟರ್ ನಾನ್ ಅಷ್ಟೇ ಮಾಡ್ಕೊಂಡಿರೋದು. ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ನಾವು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ, ಹೊಸೊಬ್ಬರು ನೋಡ್ತಾ ಇರೋರು, ಅವರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ. ನಾವು ಚಪಾತಿ ಹಿಟ್ಟು ಯಾವ ಥರ ಕಲಿಸ್ಕೋತೀವಲ್ಲ ಅದೇ ಥರನೇ ಕಲಿಸ್ಕೋಬೇಕು. ಇದನ್ನು ಮೈದಾ ಹಿಟ್ಟು ತೊಗೋಬೇಕು, ಗೋಧಿ ಹಿಟ್ಟಲ್ಲ. ಬೇಕಿದ್ರೆ ನೀವು ಅರ್ಧ ಮೈದಾ ಹಿಟ್ಟು ಮತ್ತು ಒಂದು ಅರ್ಧ ಗೋಧಿ ಹಿಟ್ಟು ಕೂಡ ಹಾಕಿ ಮಾಡ್ಕೋಬಹುದು. ಇವಾಗ ಇದು ಸ್ವಲ್ಪ ನೆನಿಬೇಕು, ಒಂದು 10-15 ನಿಮಿಷ ನೆನಿಬೇಕು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಒಂದು 10-15 ನಿಮಿಷ ನೆಂದರೆ ಅದು ಹಿಟ್ಟು ಚೆನ್ನಾಗಿ ಮೃದುವಾಗಿ ಆಗುತ್ತೆ. ಆವಾಗ ನಮ್ಮ ಬಟರ್ ನಾನ್ ಚೆನ್ನಾಗಿ ಬರುತ್ತೆ. ನಾವು ಹೋಟೆಲ್ ಒಳಗಿನ ತರೋಕ್ಕಿಂತ ಮನೆಯಲ್ಲಿ ಕೂಡ ಈ ಥರ ಮಾಡ್ಕೋಬಹುದು ತಿನ್ನಬೇಕಂತಂದಾಗ. ನೋಡಿ, ಈ ಥರ ಮಾಡ್ಕೋಬೇಕು. ಮಾಡ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಪುಡಿ ಹಿಟ್ಟನ್ನು ಹಚ್ಚಬೇಕು. ಹಚ್ಚಾದಮೇಲೆ ಇದಕ್ಕೆ ಲಟ್ಟಿಸ್ಕೋಬೇಕು. ನೋಡಿ, ಈ ಥರ ಪುಡಿ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಚಪಾತಿ ಈ ಥರ ಲಟ್ಟಿಸ್ಕೋಬೇಕು. ಇದಕ್ಕೆ ಒಂದು ಸ್ವಲ್ಪ ನಾನು ಮೇಲೆ ತುಪ್ಪನ ಹಚ್ತಾ ಇದ್ದೀನಿ. ತುಪ್ಪ ಹಚ್ಚಿಬಿಟ್ಟು ಅದಕ್ಕೆ ಬಿಳಿ ಎಳ್ಳನ್ನು ಹಚ್ಕೋತಾ ಇದ್ದೀನಿ. ಬಿಳಿ ಎಳ್ಳು ಮತ್ತು ಕೊತ್ತಂಬರಿ ಸೊಪ್ಪು ಹಚ್ಕೊಳ್ತಾ ಇದ್ದೀನಿ ಮೇಲೆ. ಅದು ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಕಂದರೆ ಇದ್ರ ಮೇಲೆ ತುರಿದಿರುವಂತಹ ಕ್ಯಾರೆಟ್ ಕೂಡ ಹಚ್ಕೋಬೋದು, ಮತ್ತು ಕರಿ ಎಳ್ಳು ಇರುತ್ತಲ್ವ ಅದನ್ನು ಕೂಡ ನೀವು ಹಚ್ಕೋಬೋದು. ಅವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಇವಾಗ ಇದನ್ನು ಬೇಯಿಸ್ಕೋಬೇಕು. ಮೇಲೆ ತುಪ್ಪ ಹಚ್ತಾ ಇದ್ದೀನಿ ನಾನು. ನೀವು ಬೇಕಿದ್ದರೆ ಬಟರ್ ಕೂಡ ಹಚ್ಕೋಬಹುದು. ನಂತರ ಬಟರ್ ಖಾಲಿ ಆಯಿತು, ಅದಕ್ಕೆ ನಾನು ಇಲ್ಲಿ ತುಪ್ಪನ ಹಚ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಈ ಕಡೆ ಬೇಯಿಸ್ಕೋಬೇಕು. ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ನೀವು ಕೂಡ ಈ ಥರ ಮನೆಯಲ್ಲಿ ಸಡನ್ಲಿ ಮಾಡ್ಕೋಬಹುದು ಫ್ರೆಂಡ್ಸ್. ಏನು ಮಾಡೋದು ಏನು ಹಾಡಿಲ್ಲ, ತುಂಬಾ ಸುಲಭ ಮಾಡೋದು. ನೋಡಿ, ಇಲ್ಲಿ ಮೇಲೆ ಎಣ್ಣೆ ಹಚ್ಕೊಳ್ಬಾರ್ದು ಫ್ರೆಂಡ್ಸ್. ಇದಕ್ಕೆ ತುಪ್ಪ ಅಥವಾ ಬಟರಲ್ಲೇ ಇದನ್ನು ಬೇಯಿಸ್ಕೋಬೇಕು. ಈ ಥರ ಬೇಯಿಸ್ಕೋಬೇಕು ಚೆನ್ನಾಗಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ಅಂತ ನಮ್ಮ ಒಂದು ಬಟರ್ ನಾನು. ಇವಾಗ ನಾನಿಲ್ಲಿ ಕುಲ್ಚಾ ಅಂತಂದರೆ ಈ ಥರ ಕಟ್ ಮಾಡ್ಕೋಬೇಕು ಅಷ್ಟೇ, ಮತ್ತು ಅದರಲ್ಲೇನು ಹೊಸದಿಲ್ಲ. ನೋಡಿ, ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ಆ ಥರ ಬೇಯಿಸ್ಕೋಬೇಕು ಅಷ್ಟೇ. ಇವಾಗ ನಮ್ಮ ಬಟರ್ ನಾನ್ ಮತ್ತು ಕುಲ್ಚಾ ಎಲ್ಲನೂ ರೆಡಿ ಆಯಿತು ಫ್ರೆಂಡ್ಸ್. ನಾನು ಇಲ್ಲಿ ಪಾಲಕ್ ಪನ್ನೀರು ಮತ್ತು ಪನ್ನೀರ್ ಬಟರ್ ಮಸಾಲಾನ ಹೋಟೆಲಿಂದ ತರಿಸಿರೋದು. ಹಾಗಾಗಿ ನಾನು ಮನೆಯಲ್ಲೇ ಇದನ್ನು ಮಾಡ್ಕೊಂಡಿದ್ದೀನಿ, ಕುಲ್ಚಾ ಮತ್ತು ಬಟರ್ ನಾನು. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲರೂ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೆ ಸ್ಕಿಪ್ ಮಾಡಲಾರ್ದೇ ವಿಡಿಯೋನ ನೋಡಿ. ಮತ್ತು ಹೈಪ್ ಅಂತ ಬಂದಿದೆ ಫ್ರೆಂಡ್ಸ್, ಹೈಪ್ ಮಾಡಿ ನನಗೆ ಪಾಯಿಂಟ್ಸ್ ಕೂಡ ನೀವು ಕೊಡಬಹುದು. ನೋಡಿ, ನಾನು 4 ಜನರಿಗೆ ಆಗುವಷ್ಟು ಮನೆಯಲ್ಲೇ ಮಾಡಿರುವಂತಹ ಬಟರ್ ನಾನು ಕುಲ್ಚಾ. ನೀವು ಯಾವ್ದು ಬೇಕು ಅದನ್ನು ಮಾಡ್ಕೋಬಹುದು. ಮಕ್ಕಳು ತಿನ್ನೋದಿಲ್ವಲ್ಲ ಒಬ್ಬೊಬ್ಬರು ಹೋಟೆಲ್ ಒಳಗಿಂದ, ಮನೆಯಲ್ಲಿ ನೀವು ಈ ಥರ ಮಾಡಿಕೊಂಡು ಕೊಡ್ಬೋದು ಫ್ರೆಂಡ್ಸ್. ಆವಾಗ ಎಲ್ಲರೂ ತಿಂತಾರೆ. ಎಂಜಾಯ್ ಮಾಡಿ ಫ್ರೆಂಡ್ಸ್. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಹಾಗೆ ಹೇಗೆ ಬಂತು ಅಂತ ಕಮೆಂಟ್ನಲ್ಲಿ ತಿಳಿಸೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಮತ್ತು ಹೊಸ ಹೊಸ ರುಚಿಗಳೊಂದಿಗೆ ಸಿಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್ ಫ್ರೆಂಡ್ಸ್.